ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ವಾಮನದೇವನ ಮಹಿಮೆಗಳನ್ನು ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಯಾವುದೇ ಸಂದರ್ಭವಿರಲಿ, ಅದು ಯಜ್ಞಕರ್ಮಾಚರಣೆಯಿರಲಿ, ದೇವತೆಗಳನ್ನು ತೃಪ್ತಿಪಡಿಸುವ ಸಮಾರಂಭವಿರಲಿ, ಪಿತೃಪಿತಾಮಹರನ್ನು ಸಂತುಷ್ಟಿಗೊಳಿಸುವ ಸಮಾರಂಭವಿರಲಿ, ಅಥವಾ ಮದುವೆ ಮುಂಜಿಯಂತಹ ಸಾಮಾಜಿಕ ಸಮಾರಂಭವಿರಲಿ, ಅಂತಹ ಸಮಾರಂಭದಲ್ಲಿ ವಾಮನದೇವನ ಚಟುವಟಿಕೆಗಳನ್ನು ವರ್ಣಿಸಿದರೆ ಅದು ಅತ್ಯಂತ ಶ್ರೇಯಸ್ಕರ ಸಮಾರಂಭವೆಂದು ತಿಳಿಯಬೇಕು. 3 ಬಗೆಯ ಸಮಾರಂಭಗಳಿವೆ. ವಿಶೇಷವಾಗಿ ದೇವೋತ್ತಮ ಪರಮಪುರುಷ ಅಥವಾ ದೇವತೆಗಳನ್ನು ಸಂತುಷ್ಟಿಗೊಳಿಸಲು ನಡೆಸುವಂತಹ ಸಮಾರಂಭ, ಮದುವೆ, ಹುಟ್ಟಿದ ಹಬ್ಬದಂತಹ ಸಾಮಾಜಿಕ ಸಮಾರಂಭಗಳು ಮತ್ತು ಪಿತೃಪಿತಾಮಹರನ್ನು ತೃಪ್ತಿಪಡಿಸಲು ನಡೆಸುವ ಶ್ರಾದ್ದದಂತಹ ಆಚರಣೆಗಳು. ಈ ಎಲ್ಲ ಸಮಾರಂಭಗಳಲ್ಲೂ ವಿವಿಧ ಕಾರ್ಯಗಳಿಗಾಗಿ ಅಪಾರ ಹಣವನ್ನು ವೆಚ್ಚ ಮಾಡಲಾಗುತ್ತದೆ. ಇದರೊಂದಿಗೆ ವಾಮನದೇವನ ಅದ್ಭುತ ಚಟುವಟಿಕೆಗಳ ಪ್ರವಚನ ಮಾಡಿದರೆ ಸಮಾರಂಭವು ಯಾವುದೇ ತಡಕುಗಳಿಲ್ಲದೆ, ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನೆರವೇರುವುದು ಎಂದು ಇಲ್ಲಿ ಸಲಹೆ ಮಾಡಲಾಗಿದೆ. ದೇವೋತ್ತಮ ಪರಮಪುರುಷನ ಮತ್ಸ್ಯಾವತಾರವನ್ನು ಮಹಾರಾಜ ಸತ್ಯವ್ರತನು ಜಲಪ್ರಳಯದಿಂದ ರಕ್ಷಿತನಾದುದನ್ನು ನಾವು ಈಗ ತಿಳಿದುಕೊಳ್ಳೋಣ. ದೇವೋತ್ತಮ ಪರಮಪುರುಷನು ಸ್ವಾಂಶವಾಗಿಯೂ ಮತ್ತು ವಿಭಿನ್ನಾಂಶವಾಗಿಯೂ ವಿಸ್ತರಣೆಗೊಳ್ಳುತ್ತಾನೆ. ಸ್ವಾಂಶ ಎಂದರೆ ಅವನ ವ್ಯಕ್ತಿಗತ ವಿಸ್ತರಣೆಗಳು, ವಿಭಿನ್ನಾಂಶ ಎಂದರೆ ಜೀವಿಗಳಾಗಿ ಅವನ ವಿಸ್ತರಣೆಗಳು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದೇವೋತ್ತಮ ಪರಮಪುರುಷನು ಸಾಧುಗಳ ಎಂದರೆ ಭಕ್ತರ ರಕ್ಷಣೆಗಾಗಿಯೂ, ದುಷ್ಟರ ಎಂದರೆ ಭಕ್ತರಲ್ಲದವರ ವಿನಾಶಕ್ಕಾಗಿಯೂ ಆವಿರ್ಭವಿಸುತ್ತಾನೆ. ಗೋವುಗಳು, ಬ್ರಾಹ್ಮಣರು, ದೇವತೆಗಳು, ಭಕ್ತರು ಮತ್ತು ವೈದಿಕ ಧರ್ಮ ಇವುಗಳ ರಕ್ಷಣೆಗಾಗಿ ಅವನು ವಿಶೇಷವಾಗಿ ಅವತರಿಸುತ್ತಾನೆ. ಹೀಗೆ ಅವನು ವಿವಿಧ ರೂಪಗಳಲ್ಲಿ, ಕೆಲವು ವೇಳೆ ನರಸಿಂಹನಾಗಿ, ಕೆಲವು ವೇಳೆ ವಾಮನನಾಗಿ ಇತ್ಯಾದಿ ಯಾವುದೋ ಒಂದು ರೂಪಧಾರಣೆ ಮಾಡಿ ಅವತರಿಸುತ್ತಾನೆ. ಅವನು ಭೌತಿಕ ಪ್ರಕೃತಿ ಗುಣದ ವಾತಾವರಣದಲ್ಲಿ ಉದ್ಭವಿಸಿದ್ದರೂ ಅದರಿಂದ ಅಬಾಧಿತನಾಗಿ ಉಳಿಯುತ್ತಾನೆ. ಇದು ಅವನ ಪರಮ ನಿಯಾಮಕ ಶಕ್ತಿಯ ದ್ಯೋತಕವಾಗಿದೆ. ಅವನು ಭೌತಿಕ ಪ್ರಕೃತಿ ಗುಣದ ವಾತಾವರಣದೊಳಗೆ ಬಂದರೂ ಕೂಡ ಮಾಯೆಯು ಅವನನ್ನು ಸ್ಪರ್ಶಿಸಲಾರದು. ಹಾಗಾಗಿ ಅವನಿಗೆ ಭೌತಿಕ ಗುಣಗಳನ್ನು ಯಾವುದೇ ಪ್ರಮಾಣದಲ್ಲಿಯೂ ಆರೋಪಿಸುವಂತಿಲ್ಲ. ಒಮ್ಮೆ ಹಿಂದಿನ ಕಲ್ಪಾಂತದಲ್ಲಿ ಹಯಗ್ರೀವನೆಂಬ ದಾನವನೊಬ್ಬನು ಪ್ರಳಯ ಕಾಲದಲ್ಲಿ ಬ್ರಹ್ಮನಿಂದ ವೈದಿಕ ಜ್ಞಾನವನ್ನು ಅಪಹರಿಸಲು ಬಯಸಿದನು. ಆದ್ದರಿಂದಲೇ ದೇವೋತ್ತಮ ಪರಮಪುರುಷನು ಸ್ವಯಂಭುವ ಮನುವಿನ ಅವಧಿಯ ಪ್ರಾರಂಭದಲ್ಲಿ ಮತ್ಸ್ಯಾವತಾರವನ್ನು ತಾಳಿ ವೇದಗಳನ್ನು ರಕ್ಷಿಸಿದನು. ಚಾಕ್ಷುಷ ಮನುವಿನ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಮಹಾಪುಣ್ಯಪುರುಷನಾದ ಸತ್ಯವ್ರತನೆಂಬ ರಾಜನಿದ್ದನು. ಅವನನ್ನು ರಕ್ಷಿಸುವ ಸಲುವಾಗಿ ಭಗವಂತನು 2ನೆಯ ಬಾರಿಗೆ ಮತ್ಸ್ಯಾವತಾರವನ್ನು ತಾಳಿದನು. ರಾಜ ಸತ್ಯವ್ರತನು ಆಮೇಲೆ ಸೂರ್ಯಪುತ್ರನಾದನು ಮತ್ತು ಶ್ರಾದ್ದದೇವನೆಂದು ಹೆಸರಾದನು. ದೇವೋತ್ತಮ ಪರಮಪುರುಷನು ಅವನನ್ನು ಮನುವಾಗಿ ಪ್ರತಿಷ್ಠಾಪಿಸಿದನು. ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನು ಸಂಪಾದಿಸಲು ರಾಜ ಸತ್ಯವ್ರತನು ಕೇವಲ ನೀರನ್ನು ಮಾತ್ರ ಆಹಾರವಾಗಿ ತೆಗೆದುಕೊಳ್ಳುವಂತಹ ಒಂದು ವ್ರತವನ್ನು ಆಚರಿಸತೊಡಗಿದನು. ಒಮ್ಮೆ ಅವನು ಕೃತಮಾಲಾ ನದಿಯ ದಡದಲ್ಲಿ ಈ ವ್ರತವನ್ನು ಆಚರಿಸುತ್ತಿದ್ದಾಗ ಜಲಾಂಜಲಿಯನ್ನು ಅರ್ಪಿಸುವಾಗ ಒಂದು ಸಣ್ಣ ಮೀನನ್ನು ಕಂಡನು. ಆ ಮೀನು ರಾಜನಿಗೆ ತನ್ನನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಟ್ಟು ರಕ್ಷಿಸುವಂತೆ ವಿನಂತಿಸಿತು. ರಾಜನಿಗೆ ಆ ಸಣ್ಣ ಮೀನು ದೇವೋತ್ತಮ ಪರಮಪುರುಷನೇ ಎಂದು ತಿಳಿಯದೇ ಇದ್ದರೂ ಕೂಡ ತಾನೊಬ್ಬ ರಾಜನಾಗಿ ಆ ಮೀನಿಗೆ ಆಶ್ರಯ ಕೊಡುವ ಸಲುವಾಗಿ ಅದನ್ನು ಒಂದು ತಂಬಿಗೆಯಲ್ಲಿ ಇರಿಸಿದನು. ದೇವೋತ್ತಮ ಪರಮಪುರುಷನಾದ ಆ ಮೀನು ತನ್ನ ಶಕ್ತಿಯನ್ನು ರಾಜನಾದ ಸತ್ಯವ್ರತನಿಗೆ ತೋರಿಸಲು ಬಯಸಿ ತನ್ನ ದೇಹವನ್ನು ಎಷ್ಟು ಹಿಗ್ಗಿಸಿತೆಂದರೆ ಆ ತಂಬಿಗೆಯು ಹಿಡಿಸದಾಯಿತು. ಅನಂತರ ರಾಜನು ಅದನ್ನು ಒಂದು ಬಾವಿಗೆ ಬಿಟ್ಟನು. ಆದರೆ ಆ ಮೀನಿಗೆ ಆ ಬಾವಿಯು ತುಂಬ ಚಿಕ್ಕದಾಯಿತು. ಆಮೇಲೆ ರಾಜನು ಅದನ್ನು ಒಂದು ಸರೋವರದಲ್ಲಿ ಇರಿಸಿದನು. ಅಂತಿಮವಾಗಿ ರಾಜನು ಆ ಮೀನನ್ನು ಸಮುದ್ರದಲ್ಲಿ ಇರಿಸಿದನು. ಆದರೆ ಸಮುದ್ರವೂ ಕೂಡ ಅದಕ್ಕೆ ಸಾಲದಾಯಿತು. ಆಗ ರಾಜನು ಆ ಮೀನು ದೇವೋತ್ತಮ ಪರಮಪುರುಷನಲ್ಲದೆ ಬೇರಾರೂ ಅಲ್ಲ ಎಂಬುದನ್ನು ಅರಿತನು. ಅವನು ಭಗವಂತನಲ್ಲಿ ಈ ಮತ್ಸ್ಯಾವತಾರದ ಬಗೆಗೆ ವಿವರವಾಗಿ ತಿಳಿಸುವಂತೆ ಪ್ರಾರ್ಥಿಸಿದನು. ರಾಜನ ವಿಷಯದಲ್ಲಿ ಸುಪ್ರೀತನಾದ ದೇವೋತ್ತಮ ಪರಮಪುರುಷನು ಅವನಿಗೆ ಇನ್ನು 1 ವಾರದೊಳಗಾಗಿ ಜಲಪ್ರಳಯ ಉಂಟಾಗುವುದಾಗಿಯೂ, ಆಗ ಈ ಮತ್ಸ್ಯಾವತಾರಿಯು ರಾಜ, ಋಷಿಗಳು, ಬಳ್ಳಿಗಳು, ಬೀಜಗಳು, ಜೀವರಾಶಿಗಳು ಎಲ್ಲವನ್ನೂ ಆ ಮೀನಿನ ಶೃಂಗಕ್ಕೆ ಹೊಂದಿಕೊಂಡ ದೋಣಿಯೊಂದರಲ್ಲಿ ರಕ್ಷಿಸುವುದಾಗಿಯೂ ತಿಳಿಸಿದನು. ಇಷ್ಟು ಹೇಳಿ ಭಗವಂತನು ಅಂತರ್ಧಾನನಾದನು. ರಾಜ ಸತ್ಯವ್ರತನು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಪರಮಪ್ರಭುವಿಗೆ ಅರ್ಪಿಸಿದನು. ಅವನನ್ನು ಧ್ಯಾನಿಸುವುದನ್ನು ಮುಂದುವರಿಸಿದನು. ಸ್ವಲ್ಪ ಕಾಲದಲ್ಲಿಯೇ ಜಲಪ್ರಳಯವು ಸಂಭವಿಸಿತು. ಆಗ ರಾಜನು ತನ್ನ ಬಳಿಗೆ ಒಂದು ದೋಣಿಯು ಬರುತ್ತಿರುವುದನ್ನು ಕಂಡನು. ಪ್ರಾಜ್ಞರಾದ ಬ್ರಾಹ್ಮಣರು ಮತ್ತು ಸಾಧು ಸತ್ಪುರುಷರೊಂದಿಗೆ
ಆ ದೋಣಿಯನ್ನು ಏರಿ ರಾಜನು ದೇವೋತ್ತಮ ಪರಮಪುರುಷನನ್ನು ಪೂಜಿಸಲು ಪ್ರಾರ್ಥನೆಗಳನ್ನು ಸಲ್ಲಿಸಿದನು. ಪರಮಪ್ರಭುವು ಎಲ್ಲರ ಹೃದಯದಲ್ಲಿಯೂ ನೆಲೆಸಿದ್ದಾನೆ. ಹಾಗಾಗಿ ಅವನು ಮಹಾರಾಜ ಸತ್ಯವ್ರತನಿಗೆ ಮತ್ತು ಸಾಧು ಸತ್ಪುರುಷರಿಗೆ ವೈದಿಕ ಜ್ಞಾನವನ್ನು ತನ್ನ ಹೃದಯಾಂತರಾಳದಿಂದ ಬೋಧಿಸಿದನು. ರಾಜ ಸತ್ಯವ್ರತನು ತನ್ನ ಮುಂದಿನ ಜನ್ಮದಲ್ಲಿ ವೈವಸ್ವತ ಮನುವಾಗಿ ಹುಟ್ಟಿದನು. ಈ ವಿಷಯವನ್ನು ಭಗವದ್ಗೀತೆಯಲ್ಲಿಯೂ ಹೇಳಲಾಗಿದೆ. ವಿವಸ್ವಾನ್ ಮನವೇ ಪ್ರಾಹ. ಸೂರ್ಯದೇವನು ಭಗವದ್ಗೀತೆಯ ವಿಜ್ಞಾನವನ್ನು ತನ್ನ ಮಗನಾದ ಮನುವಿಗೆ ಬೋಧಿಸಿದನು. ವಿವಸ್ವಾನನ ಮಗನಾದ್ದರಿಂದ ಈ ಮನುವು ವೈವಸ್ವತ ಮನುವೆಂದು ಹೆಸರಾಗಿದ್ದಾನೆ. ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಲ್ಲಿ ಈ ರೀತಿಯಾಗಿ ಹೇಳಿದನು. ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯು ತನ್ನ ದಿವ್ಯ ಸ್ಥಿತಿಯಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ಆದರೂ ಅವನು ಈ ಭೌತಿಕ ಜಗತ್ತಿನಲ್ಲಿ ಅವತರಿಸುತ್ತಾನೆ ಮತ್ತು ವಿವಿಧ ಅವತಾರಗಳನ್ನು ತಾಳಿ ಪ್ರಕಟವಾಗುತ್ತಾನೆ. ಅವನ ಮೊದಲ ಅವತಾರವು ಮಹಾಮತ್ಸ್ಯವಾಗಿತ್ತು. ಮಹಾಪ್ರಭಾವಶಾಲಿಗಳಾದ ಶುಕಮುನಿಗಳೇ, ನಿಮ್ಮಿಂದ ಆ ಮತ್ಸ್ಯಾವತಾರದ ಲೀಲೆಗಳನ್ನು ಕೇಳಿ ತಿಳಿಯಬಯಸುತ್ತೇನೆ. ದೇವೋತ್ತಮ ಪರಮಪುರುಷನು ಸರ್ವಶಕ್ತನಾಗಿದ್ದರೂ ಕೂಡ ಅವನು ಒಂದು ಅಸಾಮಾನ್ಯ ಮತ್ಸ್ಯದ ಆಕಾರವನ್ನು ಧರಿಸಿದನು. ಇದು ಭಗವಂತನ ದಶಾವತಾರಗಳಲ್ಲಿ ಒಂದು. ಒಬ್ಬ ಸಾಮಾನ್ಯ ಮಾನವನು ಕರ್ಮನಿಯಮಕ್ಕೆ ಒಳಪಟ್ಟು ಭಿನ್ನ ರೂಪಗಳನ್ನು ಧರಿಸುವಂತೆ ಯಾವ ಉದ್ದೇಶದಿಂದ ದೇವೋತ್ತಮ ಪರಮಪುರುಷನು ಅಸಹ್ಯಕರವಾದ ಮೀನಿನ ರೂಪವನ್ನು ತಾಳಿದನು? ಮೀನಿನ ರೂಪವು ಖಂಡಿತವಾಗಿಯೂ ದೂಷಣೀಯವಾದದ್ದು ಮತ್ತು ಅತ್ಯಂತ ನೋವಿನಿಂದ ತುಂಬಿದ್ದು. ಓ ನನ್ನ ಪ್ರಭುವೇ, ಈ ಅವತಾರದ ಉದ್ದೇಶವೇನು? ದಯವಿಟ್ಟು ಇದನ್ನು ನಮಗೆ ವಿವರಿಸಿ ಹೇಳಿ. ಏಕೆಂದರೆ ಭಗವಂತನ ದಿವ್ಯ ಲೀಲೆಗಳನ್ನು ಕೇಳಿ ತಿಳಿಯುವುದು ಎಲ್ಲರಿಗೂ ತುಂಬ ಶುಭಕರವಾದದ್ದು. ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳನ್ನು ಕೇಳಿದ ಈ ಪ್ರಶ್ನೆಯು ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ನಿರೂಪಿಸಿದ ತತ್ವಕ್ಕೆ ಅಧೀನವಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಓ ಭರತವಂಶಜನೇ, ಯಾವಾಗ ಮತ್ತು ಎಲ್ಲೆಲ್ಲಿ ಧಾರ್ಮಿಕ ಆಚರಣೆಯಲ್ಲಿ ಅವನತಿಯು ಉಂಟಾಗುತ್ತದೋ ಆ ಸಮಯದಲ್ಲಿ ನಾನು ಸ್ವಯಂ ಅವತರಿಸುತ್ತೇನೆ. ವಿಶೇಷವಾಗಿ ತನ್ನ ಭಕ್ತರನ್ನು ರಕ್ಷಿಸುವ ಸಲುವಾಗಿ ಮತ್ತು ಅಧಾರ್ಮಿಕತೆಯಿಂದ ಜಗತ್ತನ್ನು ರಕ್ಷಿಸಲು ಭಗವಂತನು ಪ್ರತಿಯೊಂದು ಅವತಾರವನ್ನು ಎತ್ತುತ್ತಾನೆ. ಉದಾಹರಣೆಗೆ, ವಾಮನದೇವನು ತನ್ನ ಭಕ್ತನಾದ ಬಲಿಮಹಾರಾಜನನ್ನು ರಕ್ಷಿಸಲು ಅವತರಿಸಿದನು. ಹಾಗೆಯೇ ದೇವೋತ್ತಮ ಪರಮಪುರುಷನು ಅಸಹ್ಯಕರವಾದ ಮತ್ಸ್ಯನ ಅವತಾರವನ್ನು ತಾಳಿದ್ದಾನೆಂದರೆ ಹಾಗೆ ಅವನು ಮಾಡಲು ಯಾರೋ ಒಬ್ಬ ಭಕ್ತನನ್ನು ಉದ್ಧರಿಸುವ ಕಾರಣವಿರಲೇಬೇಕು. ಯಾವ ಭಕ್ತನ ಸಲುವಾಗಿ ಪರಮಪ್ರಭುವು ಈ ರೂಪವನ್ನು ತಾಳಿದನು ಎಂಬುದನ್ನು ತಿಳಿಯಲು ಪರೀಕ್ಷಿತ ಮಹಾರಾಜನು ತುಂಬಾ ಕುತೂಹಲವುಳ್ಳವನಾಗಿದ್ದನು. ಹಾಗೆ ಪರೀಕ್ಷಿತ ಮಹಾರಾಜನು ಶುಕಮುನಿಗಳನ್ನು ಕೇಳಿದಾಗ ಆ ಮಹಾಶಕ್ತಿಶಾಲಿ ಸಾಧುಪುರುಷರು ಭಗವಂತನ ಮತ್ಸ್ಯಾವತಾರದ ಲೀಲೆಗಳನ್ನು ವಿವರಿಸಲು ತೊಡಗಿದರು. ಶ್ರೀ ಶುಕಮುನಿಗಳು ಹೇಳಿದರು, ಓ ರಾಜನೇ, ಗೋವುಗಳು, ಬ್ರಾಹ್ಮಣರು, ದೇವತೆಗಳು, ಭಕ್ತರು, ವೈದಿಕ ಸಾಹಿತ್ಯ, ಧಾರ್ಮಿಕ ತತ್ವಗಳು ಮತ್ತು ಜೀವನೋದ್ದೇಶವನ್ನು ಪೂರ್ಣಗೊಳಿಸುವ ತತ್ವಗಳು ಇವುಗಳನ್ನು ಕಾಪಾಡುವ ಸಲುವಾಗಿ ದೇವೋತ್ತಮ ಪರಮಪುರುಷನು ಅನೇಕ ರೂಪಗಳಲ್ಲಿ ಅವತರಿಸುತ್ತಾನೆ. ಸಾಮಾನ್ಯವಾಗಿ ಗೋವುಗಳು ಮತ್ತು ಬ್ರಾಹ್ಮಣರ ರಕ್ಷಣೆಗಾಗಿ ದೇವೋತ್ತಮ ಪರಮಪುರುಷನು ನಾನಾ ಬಗೆಯ ಅವತಾರಗಳನ್ನು ತಾಳುತ್ತಾನೆ. ಭಗವಂತನನ್ನು ಗೋಬ್ರಾಹ್ಮಣ ಹಿತಾಯಚ ಎಂದು ವರ್ಣಿಸಲಾಗಿದೆ. ಹಾಗೆಂದರೆ ಅವನು ಸದಾ ಗೋಬ್ರಾಹ್ಮಣ ಹಿತರಕ್ಷಕನು ಎಂದರ್ಥ. ಭಗವಂತನು ಕೃಷ್ಣಾವತಾರವನ್ನು ಎತ್ತಿದ್ದಾಗ ಬೇಕೆಂದೇ ಗೋಪಾಲನಾದನು ಮತ್ತು ಗೋವುಗಳು ಮತ್ತು ಕರುಗಳನ್ನು ಹೇಗೆ ರಕ್ಷಿಸಬೇಕು ಎಂಬುದನ್ನು ಸ್ವಯಂ ಮಾಡಿ ತೋರಿಸಿದನು. ಅವನು ನಿಜವಾದ ಬ್ರಾಹ್ಮಣನಾದ ಸುದಾಮನಿಗೆ ಗೌರವವನ್ನೂ ಸಲ್ಲಿಸಿದನು. ಭಗವಂತನ ಇಂತಹ ಕಾರ್ಯಗಳನ್ನು ನೋಡಿ ಮಾನವರು ನಿರ್ದಿಷ್ಟವಾಗಿ ಗೋವುಗಳು ಮತ್ತು ಬ್ರಾಹ್ಮಣರಿಗೆ ಹೇಗೆ ರಕ್ಷಣೆಯನ್ನು ನೀಡಬೇಕು ಎಂಬುದನ್ನು ಅರಿಯಬೇಕು. ಅನಂತರ ಧಾರ್ಮಿಕ ತತ್ವಗಳ ರಕ್ಷಣೆ, ಜೀವನೋದ್ದೇಶದ ಸಫಲತೆ ಮತ್ತು ವೈದಿಕ ಜ್ಞಾನದ ರಕ್ಷಣೆ ಇವುಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಗೋರಕ್ಷಣೆ ಇಲ್ಲದೆ ಬ್ರಾಹ್ಮಣ ಸಂಸ್ಕೃತಿಯನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಬ್ರಾಹ್ಮಣ ಸಂಸ್ಕೃತಿ ಇಲ್ಲದೆ ಜೀವನೋದ್ದೇಶವನ್ನು ಪೂರ್ಣಗೊಳಿಸಲಾಗದು. ಆದ್ದರಿಂದಲೇ ಭಗವಂತನನ್ನು ಗೋಬ್ರಾಹ್ಮಣ ಹಿತಾಯಚ ಎಂದು ವರ್ಣಿಸಲಾಗಿದೆ. ಏಕೆಂದರೆ ಅವನ ಅವತಾರವು ಗೋವುಗಳು ಮತ್ತು ಬ್ರಾಹ್ಮಣರ ರಕ್ಷಣೆಗಾಗಿಯೇ ಇದೆ. ವಾಯುವು ವಿವಿಧ ರೀತಿಯ ಹವಾಮಾನಗಳನ್ನು ದಾಟಿ ಬರುವ ಹಾಗೆ ದೇವೋತ್ತಮ ಪರಮಪುರುಷನು ಹಲವು ವೇಳೆ ಮಾನವ ರೂಪದಲ್ಲಿಯೋ ಮತ್ತೆ ಕೆಲವು ಸಲ ಪ್ರಾಣಿ ರೂಪದಲ್ಲಿಯೋ ಕಾಣಿಸಿಕೊಂಡರೂ ಕೂಡ ಅವನು ಯಾವಾಗಲೂ ದಿವ್ಯರೂಪನೇ. ಅವನು ಭೌತಿಕ ಪ್ರಕೃತಿ ಗುಣಾತೀತನು. ಅವನು ಧರಿಸುವ ಉಚ್ಚ ಅಥವಾ ನೀಚ ರೂಪಗಳು ಅವನನ್ನು ಬಾಧಿಸಲಾರವು. ದೇವೋತ್ತಮ ಪರಮಪುರುಷನು ಭೌತಿಕ ಪ್ರಕೃತಿಯ ಸ್ವಾಮಿಯಾಗಿದ್ದಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ. ಆದ್ದರಿಂದ ಪ್ರಕೃತಿ ನಿಯಮಗಳ ಪರಮ ನಿಯಾಮಕನಾಗಿರುವ ಅವನು
ಎಂದಿಗೂ ಅವುಗಳ ಪ್ರಭಾವಕ್ಕೆ ಒಳಗಾಗಲಾರನು. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ವಿವರಿಸಿದ ಮತ್ಸ್ಯಾವತಾರದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.